ಕರೀತದ ನೋಡು. ಬೇಕಂತ ಬೇಕಂತ ನಾಟಕನೇ ಮಾಡೋದು. ನಂಗೆ ಗೊತ್ತಾಯ್ತು. ನಾ ಕರೆದು ಬಂದನಲ್ಲ, ಅದಕ್ಕೂ ಗೊತ್ತಾಗ್ತಿರ್ಬೇಕು ಬಹುಶಃ ಹಿಂಗೆ ಏನೋ ಹೇಳೋಕ್ಕೆ ಕರೀತಿದ್ದಾರೆ ಅಂತ. ಅದಕ್ಕೆ ಎಷ್ಟೊತ್ತು ನೀನು ನೋಡ್ತಾನಿಲ್ಲ. ಅದು ಈಚೆಗೆ ಬಂದಿತ್ತು, ಬಂದೋಳು ಮತ್ತು ವಾಪಸ್ ಹೋಗಿದೆ. ಎಷ್ಟು ನಾಟಕ ಮಾಡ್ತೀಯಲ್ಲ. ಈ ಅಪ್ಪ ಬೇರೆ ಕುದುರೆ ಮೇಲೆ ಕೂತಂಗೆ ಮಾಡ್ತಾರೆ. ಹೋಗೋಣ ಬಾ, ಕೊಟ್ಟು ಬರೋಣ ಬಾ ಅಂತ. ದುಡ್ಡು ನನ್ನ ಕೈಯಲ್ಲಾರು ಇದ್ದಿದ್ರೆ ಎಂಥದಾರು ಹೇಳೆ ಮಾಡಿ ಹೋಗಿ ನಾನು ಒಬ್ಬನೇ ಕೊಟ್ಟು ಬರ್ಬೋದಿತ್ತು. ದುಡ್ಡು ಅವ್ರ ಕೈಯಲ್ಲದೆ. ಏನು ಮಾಡಲಿ ಈಗ? ಸಿಕ್ಕಾಕಿ ಬಿಟ್ನಲ್ಲ. ಈ ಥರ ಸಿಕ್ಕಾಕಿದ್ದೀನಿ ಅಂತ ಗೊತ್ತಿದ್ದಿದ್ರೆ ನಾನಿಂತ ಇದಕ್ಕೆ ಕೈಯೇ ಹಾಕಕ್ಕೆ ಹೋಗ್ತಿರಲಿಲ್ಲ. ಹಾಂ, ಸರಿತಾ ಸರಿತಾ ಎಂಥವ್ರಾಗಲಿ ಗುಂಡ, ಇವತ್ತು ರಾತ್ರಿ ಮಾತ್ರ ಒಂದು 2 ಸತಿನಾರು ಬಂದು ನೋಡ್ಬೇಕು ಕಣ. ಹೇಳೋಕ್ಕಾಗಲ್ಲ. ನೀನು ಟಾರ್ಚ್ ಕೈಯಲ್ಲೇ ಇಟ್ಕೊಂಡಿರೋ. ಅಕಸ್ಮಾತ್ ಕರೆಂಟ್ ಏನಾರು ಹೋದರೆ ನಂಗೆ ಹೆಸರಾದ್ರೆ ನಾ ಬತ್ತೀನಿ, ನಿಂಗೆ ಹೆಸರಾದ್ರೆ ನೀ ಬಾತಾ. ಹ್ಞೂ ಸಣ್ಣಮ್ಮ, ನೀವು ಹೇಳ್ಬೇಕಾದ್ರೆ ನನಗೆ. ನಾನು ನೋಡ್ತೀನಪ್ಪ, ಬಂದು ನೋಡ್ತೀನಿ. ಈಗ ನಾನೇ ಅಲ್ಲ ನಿಮ್ಮನ್ನು ಬಂದು ಕರೆದಿದ್ದ. ನನ್ನ ಅಂದಾಜು ಕತ್ಲಿಗೆ ಏನು ಕಷ್ಟ, ನಾಳೆ ಕತ್ಲೆ ಒಳಗೆ ಹಾಕ್ತದೆ. ನಾಳೆ ಕತ್ಲೆ ಒಳಗೆ ಹಾಕ್ತದೆ. ಸರಿತಾ ಒಂಚೂರು ಬಾ ಇಲ್ಲಿ. ಸಣ್ಣಮ್ಮ, ವಾಗೇಶಣ್ಣ ಕರೀತಾ ಇದ್ದಾರೆ ಇಲ್ಲಿ. ನಿಮ್ಮನ್ನೇ ಕರೀತಾ ಇದ್ದಾರೆ. ಹಾಂ ಹೋತೀನಿ ಬಿಡು. ಬಂದೆ ಕಣ್ರಿ. ಎಂತ ಎಷ್ಟೊತ್ತಾಗಿದೆ ಮಾರತಿ ನೀನು ಕರೀತಾ? ಮಿನಿಸ್ಟ್ರಾರು ಇಷ್ಟೊತ್ತಿಗೆ ಬತ್ತಿದ್ರೇನ? ಎಂತ ಮಾಡ್ತಿದ್ದೆ? ಆವಾಗಲೇ ಒಳಗೆ ಬರೋಕ್ಕೆ ಹೊರಟಿದ್ದೆ, ಮತ್ತು ವಾಪಸ್ ಹೋಗಿ ಎಂತ ಮಾಡ್ತಿದ್ದಿದ್ದು ನೀನು? ಡಾಕ್ಟ್ರ ನೀನೆಂದ ನೀನಷ್ಟು ಪರೀಕ್ಷೆ ಮಾಡೋಕ್ಕೆ? ನಾಟಕ ಮಾಡಷ್ಟು ಮಾಡಬೇಕು. ನನಗೂ ಗೊತ್ತಾಗ್ತದೆ ಎಂತಕ್ಕೆ ಹಿಂಗೆ ಮಾಡ್ತಿದ್ದೀಯಾ ಅಂತ. ಎಂತ ಮಾತಾಡ್ತಿದ್ದೀರಿ? ನನ್ನ ಟೆನ್ಷನ್ ನಂಗಾಗಿದೆ. ದನ ಅಲ್ಲಿ ಕರ ಹಾಕೋಕ್ಕಾಗಿದೆ. ಹೆಂಗೋ ಏನೋ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಹಗಲು ಹೊತ್ತಾದರೆ ಯಾವ್ದಾರು ಡಾಕ್ಟ್ರಿಗಾರು ಹೇಳ್ಬೋದು. ರಾತ್ರಿನೇ ಎಲ್ಲರೂ ಹಾಕ್ತದೇನೋ ಅಂತ ನನ್ನ ಟೆನ್ಷನ್ ನನಗೆ. ಆ ರತ್ನನ್ನಾರು ಇವತ್ತು ಬಂದು ಇಲ್ಲೇ ಉಳಿಯೋಕ್ಕೆ ಹೇಳ್ಬೋದಿತ್ತೇನೋ, ನಂಗೆ ಅಷ್ಟೆಲ್ಲ ಗೊತ್ತಾಗಲ್ಲ. ಗುಂಡದನೆ ನನಗೆ ಇಷ್ಟು ಹತ್ರ ಅಂತ ಗೊತ್ತಿದ್ರೆ ಒಂಚೂರು ನಮ್ಮ ಅಮ್ಮನಾರು ಬರೋಕ್ಕೆ ಹೇಳ್ತಿದ್ದೆ. ಅಮ್ಮನೂ ಇಲ್ಲ. ಏನು ಮಾಡೋದು ಅಂತ ನಂಗೆ ಆ ಟೆನ್ಷನ್ ಆಗಿದೆ. ನಿಮ್ಮ ಅಮ್ಮ ಬೇರೆ ನಂಗೆ ಅದೇನು ಗೊತ್ತೇ ಆಗಲ್ಲ ಅಂತ ಅದ್ದಾರೆ. ನೀವು ನೋಡ್ರಿ, ಎಂತಕ್ಕೆ ನನ್ನ ಕರೆದಿದ್ದೆ? ಎಂತಕ್ಕೀಗ? ಕಾಫಿನಾ? ಕೊಡ್ತೀನಿ ತಡೀರಿ. ಸುಮ್ಮನಿರೇ ಮಾರತಿ, ನಿನ್ನ ಕಾಫಿ ಯಾರಿಗೆ ಬೇಕಾಗಿದೆ ಈಗ? ನಾ ಮಧ್ಯಾಹ್ನ ಹೇಳಿದ್ದೆ, ಏನು ಮಾಡಿದೆ? ಮಾತಾಡ್ದೆ ಅಪ್ಪನ ಹತ್ರ? ಎಂತ ಹೇಳಿದ್ರು? ನಾ ಹೇಳಿದ್ನ ನಿಮ್ಮ ಹತ್ರ? ನಾನು ಮಾತಾಡ್ತೀನಿ ಅಂತ ಹೇಳಿದ್ನಾ? ಆವಾಗಲೇ ಹೇಳಿದ್ನಲ್ರಿ, ನಾನು ಈ ವಿಚಾರದಲ್ಲೆಲ್ಲ ತಲೆ ಹಾಕೋಕ್ಕಾಗಲ್ಲ, ಏನು ಹೇಳೋಕ್ಕಾಗಲ್ಲ ಅಂತ. ನಿಮ್ಮ ಮಾತನ್ನೇ ಕೇಳದೆ ಇದ್ದವ್ರು ನಿಮ್ಮಪ್ಪ ನನ್ನ ಮಾತು ಕೇಳ್ತಾರನ್ರಿ. ಹಂಗೆ ಹೇಳೋದಾದ್ರೆ ನೀವೇ ಹೇಳಿ, ನೀವು ತೀರ್ಮಾನ ಮಾಡ್ಕೊಳ್ಳಿ. ಅದೂ ಅಲ್ಲದೆ ಅವ್ರ ಜೊತೆಗೆ ಬರೋದ್ರಿಂದ ನಿಮಗೆ ಆಗ ದಂಡನಾರು ಏನು? ಅಷ್ಟೊಂದು ದುಡ್ಡು ಒಬ್ಬರೇ ಹಿಡ್ಕೊಂಡು ಹೋಗೋದಕ್ಕಿಂತ ಇಬ್ಬರು ಹಿಡ್ಕೊಂಡು ಹೋದ್ರೆ ಸೇಫ್ ಅಲ್ಲನ್ರಿ. ಯಾಕೆ ಹಿಂಗೆ ಮಾಡ್ತಿದ್ದೀರಿ ನೀವು? ನಾನೇನು ಕೇಳಪ್ಪ ಮಾವನ ಹತ್ರ. ಅವ್ರೇನು ಅಂದ್ಕೊಳಲ್ಲ, ಇದು ಗಂಡನ ಜೊತೆ ಸೇರ್ಕೊಂಡು ಏನೋ ಇದು ಮಾಡ್ತಾ ಇದೆ ಅಂದ್ಕೊಳಲ್ಲ. ಅದು ಅಷ್ಟು ಹೇಳೋಕ್ಕೊಂದು ಕಾರಣನಾರು ಬೇಕಲ್ಲ. ದುಡ್ಡು ಕೊಡುವಾಗ ನೀವು ಜೊತೆಗೆ ಹೋಗೋದು ಬೇಡ, ದುಡ್ಡು ಕೊಡಿ ಅವರೊಬ್ಬರೇ ಹೋಗ್ತಾರೆ ಅಂತ ಹೇಳೋಕ್ಕತ್ತದ ಮನೇಲಿ ಹಿರಿದಾಗಿದ್ದರಿಗೆ? ನಾನು ಹೇಳಲ್ಲಪ್ಪ. ನೀವು ಬೇಕಾದ್ರೆ ಹೇಳ್ಕೊಳ್ಳಿ, ಅವ್ರು ಕೊಟ್ಟರೆ ತೊಗೊಂಡು ಕೊಟ್ಟು ಬನ್ನಿ. ನಾನಂತೂ ಇದರಲ್ಲಿ ಯಾವುದಕ್ಕೂ ಇಲ್ಲ. ನೋಡು, ಇಷ್ಟು ನೆಗ್ಲೆಕ್ಟ್ ಮಾಡಬೇಡ. ಮುಂದೆ ಹಿಂಗೇ ತೊಂದರೆ ಆಗೋದು. ನನಗೇನಲ್ಲ, ನಾನು ಹೆಂಗೆ ಬೇಕಾದ್ರೂ ಇರ್ತೀನಿ. ನಾಳೆ ಯಾವುದೊಂದು ವ್ಯವಹಾರ ಆದ್ರೂ ಅವ್ರಿಗೆ ಲೆಕ್ಕ ಕೊಟ್ಟೇ ನಾವು ಮಾಡ್ಬೇಕಾಗ್ತದೆ. ಒಂದು ಪೇಟಿಗೆ ಹೋಗ್ಬೇಕಂದ್ರೂ ಅವ್ರ ಮುಂದೆ ನಿಂತ್ಕೊಂಡು ಕೈ ಚಾಚಬೇಕಾಗ್ತದೆ. ಹೇಳಿನಿ ನೋಡು ನಿನಗೆ. ಆಮೇಲೆ ನನ್ನ ದೂರ್ಕಿ ಬೇಡ ನೀ. ನಾಳೆ ಈಗ ಮದುವೆ ಆಗಿ ಬಂದೆ, ಯಾವುದೊಂದಕ್ಕೂ ನೀವು ಖರ್ಚು ಮಾಡಲ್ಲ, 1 ರೂಪಾಯಿ ಕೊಡಲ್ಲ, ಹಾಗೆ ಹೀಗೆ ಅಂತ. ಅಯ್ಯೋ, ಇಷ್ಟೊಂದು ಯೋಚನೆ ಮಾಡ್ತೀರಿ ಅಲ್ಲ ನನ್ನ ಬಗ್ಗೆ ನೀವು. ನಂಗೆ ದುಡ್ಡು ಕೊಡ್ಬೇಕಾಗ್ತದೆ ಅಂತ ಹೇಳಿ ನೀವು ನಿಮ್ಮ ಅಪ್ಪನ ಜೊತೆ ಕರ್ಕೊಂಡು ಹೋಗಲ್ಲ? ಬೇಡ ಬಿಡಿ, ನನಗೋಸ್ಕರ ನೀವು ಅಷ್ಟೆಲ್ಲ ರಿಸ್ಕ್ ತೊಗೊಳೋದು ಬೇಡ. ನೀವು ಅಪ್ಪ ಮಗ ನಿಷ್ಠೂರ ಆಗೋದು ಬೇಡ. ತೊಂದರೆ ಇಲ್ಲ.
ನನಗೆ ಇಷ್ಟರೊಳಗೆ ನೀವು ಸುಮಾರು ಕೊಟ್ಟಿರಲ್ಲ, ಅದೇ ಸಾಕು. ಇನ್ನು ಮುಂದೇನು ಕೊಡೋದೇನು ಬೇಡ. ನೀವು ಅಪ್ಪನ ಜೊತೆನೇ ಹೋಗಿ ನೀವು. ಏನು ಕಿಂಡಲ್ಲ, ನೆಗ್ಲೆಕ್ಟ್ ಮಾಡ್ತಾ ಇದ್ದೀಯಲ್ಲ? ಹಿಂಗೆ ಮಾಡ್ತೀಯಾ ಅಂತಲೇ ನಾನು ಅನ್ನಾರೊಂದು ಇದು ಮಾಡೋಣ ಅಂತ ಸರಿ ಮಾಡ್ತಿದ್ರೆ ಅದಕ್ಕೂ ಒಂಚೂರು ಸಪೋರ್ಟ್ ಮಾಡಲ್ಲ. ಈ ಥರ ನೆಗ್ಲೆಕ್ಟ್ ಮಾಡೋಕ್ಕೂ ಗೊತ್ತಾಗ್ತದೆ ನಿಂಗಲ್ಲ? ನೆಗ್ಲೆಕ್ಟ್ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾ ನಿಮಗೆ? ಒಳ್ಳೆ ಕೆಲಸ, ಹಾಗೆ ಅಂದ್ಕೊಳ್ಳಿ. ನನ್ನ ಈ ವ್ಯವಹಾರದಲ್ಲಿ ಕರಿಬೇಡಿ ಅಷ್ಟೇ. ಅಲ್ಲೊಂದು ಕಾಡಿಗೆ ಕಾಳು ಜೀರಿಗೆ ಹಾಕಿಟ್ಟಿದ್ದೆ, ದನ ಎಲ್ಲರ ಕರ ಹಾಕಿದ್ರೆ ಬೇಕಾಗ್ತದೆ. ನಂಗೆ ಸಿಗ್ತದನ. ಸ್ಟೂಲೇ ಹಾಕಿಬೇಕೇನ ಇನ್ನು? ಇದೇ ನಿನ್ನ ಕಡೆ ಮಾತಾ? ಸರಿತಾ, ನೀನು ಹೇಳಲ್ಲ ಅಪ್ಪನ ಹತ್ರ? ಏನು ಹೇಳಲ್ಲ. ನಾನೀಗ ಅಪ್ಪನ ಜೊತೆನೇ ಹೋಗ್ಬೇಕು. ಮುಂದೆ ಇದಕ್ಕೆ ಭಾಳ ಪಶ್ಚಾತ್ತಾಪ ಪಡ್ಬೇಕಾಗ್ತದೆ ನೋಡ. ನಿಮಗೆ ಸ್ವಲ್ಪನ ಜವಾಬ್ದಾರಿ ಇಲ್ಲನ್ರಿ. ಹೇಳ್ತಿದ್ದೀನಿ ಅಷ್ಟು ದನ ಕರ ಹಾಕೋಕ್ಕಾಗದೆ ಅಂತ. ನಾನು ಆ ಟೆನ್ಷನ್ನಲ್ಲಿದ್ದೀನಿ. ನಿಮ್ಮ ತಲೆಯಲ್ಲಿ ಏನದೆ? ನೀವು ಹೋಗಿ ಹೇಳ್ರಿ, ನಿಮ್ಮ ಅಪ್ಪನ ಹತ್ರ ಹೋಗಿ ಹೇಳಿ. ನನ್ನ ಹತ್ರ ಏನು ಹೇಳ್ತಿದ್ದೀರಿ ಇಲ್ಲಿ? ಎಂತದೆ ಸರಿತಾ? ನೀನಾರು ಸ್ವಲ್ಪ ಸುಮ್ಮನೆ ಇರಬಾರ್ದಾ? ಒಂದಲ್ಲ ಒಂದು ಕಾರಣಕ್ಕೆ ಜಗಳ ಮಾಡ್ಕೋತಾನೆ ಇರ್ತೀರಪ್ಪ. ಯಾಕೆ ಹಿಂಗೆ ಮಾಡ್ತೀರ? ಓ, ನೀವು ಬಂದ್ರ ಮಾವ. ಅದು ದನ ಕರ ಹಾಕೋಕ್ಕಾಗ್ಯದಲ್ಲ, ಕಾಳು ಜೀರಿಗೆ ಇಲ್ಲಿ ಅಡ್ಗೆಲಿ ಇಟ್ಟಿದ್ದೆ, ಅದನ್ನೇ ಒಂಚೂರು ತೊಕ್ಕೊಡಿ ಅಂತ ಹೇಳ್ತಾ ಇದ್ದೆ. ಅವರು ತಕ್ಕೊಡ್ತೀನಿ ಅಂಕ ತಡಿಯೆ. ಅಲ್ಲ, ಆ ಥರ ನಿಂಗಳಿಸ್ಕೊಂಡು ಮತ್ತೆ ಬೀಳಕ್ಕಲ್ಲ. ಅಲ್ಲ ವಾಗೇಶ, ಎಂತ ರೆಡಿ ಆದ? ಹೋಗೋಣ ಈಗ? ಬೈಕಲ್ಲಿ ಹೋಗೋಣ, ಕಾರಲ್ಲಿ ಹೋಗೋಣ? ಅಲ್ಲ ಅಪ್ಪ, ನಾ ಅಷ್ಟು ಹೇಳ್ತಿದ್ದೀನಿ, ನೀವು ಒಂದು ಎಂತಕ್ಕೆ ನೋಡೋಣ. ನಾವು ಒಬ್ಬ ಹೋಗಿ ಕೊಟ್ಟು ಬಂದ್ರೆ ಸಹಿಯಲ್ಲ. ಮನೆ ಮನುಷ್ಯರನ್ನೇ ನಂಬಲ್ಲ ಅಂತೀರಪ್ಪ ನೀವು. ಮನೆ ಮನುಷ್ಯರ ಮೇಲೆ ನಂಬಿಕೆ ಇಡ್ಬೇಕಂತೆ, ಅದನ್ನು ಉಳಿಸ್ಕೋಬೇಕಲ್ಲ ನೀವು. ನಿಮ್ಮ ನಾಟಕ ನಂಗೆ ಗೊತ್ತಾಗಲ್ಲ ಅಂತ ಮಾಡಿರಾ? ಆದರೂ ಎಷ್ಟು ಬುದ್ಧಿವಂತಿಕೆಯೆಲ್ಲ ಹ್ಯಾಂಡ್ಲ್ ಮಾಡ್ತೀರಲ್ಲ ನೀವು. ಇದೇ ಬುದ್ಧಿವಂತಿಕೆ ಯಾವ್ದಾದ್ರು ಒಳ್ಳೆ ಕಾರು ಉಪಯೋಗಿಸ್ಕೊಂಬಾರ್ದಾ? ಹೇಳಿದ್ನಿ ಎಷ್ಟು ಸತಿ ಹೇಳದ ನಿಂಗೆ? ಅದರಲ್ಲೊಂದು ಏನ ಮಾರಯ್ಯ, ನಿಂಗೆ ನನ್ನ ಜೊತೆ ಬರೋಕ್ಕೆ ಒಂಥರ ಆದರೆ ಯಾರು ಅಡ್ರೆಸ್ ಕೊಡ, ನಾನೇ ಹೋಗಿ ಕೊಟ್ಟು ಬರ್ತೀನಿ. ನೀ ಬರೋದೇ ಬೇಡ, ನಾನೇ ಹೋಗಿ ಕೊಟ್ಟು ಬರ್ತೀನಿ. ನಿನ್ನ ಫ್ರೆಂಡ್ಸಿನ ಊರು ಹೆಸರೆಲ್ಲ ನನಗೇನು ಗೊತ್ತಿಲ್ಲ ಅಂತ ಮಾಡಿಯಾ? ಅವರೆಲ್ಲ ಯಾರೋ ಒಬ್ಬರಲ್ಲ. ಹಿಂಗೆ ಸಿಕ್ಕಾಕೊಂಡ್ರೆ ಈ ಥರ ಸಿಕ್ಕಾಕೋಬೇಕು. ತಪ್ಸ್ಕೊಳ್ಳಿ ಈಗ, ನೋಡೋಣ ಹೆಂಗೆ ತಪ್ಸ್ಕೊತೀರಿ. ನೀವು ಹೊರಡು, ಬೇಗ ಹೊರಡು. ಈಗ ಸಾಯಂಕಾಲ ಸುರಿಗೆ ಮತ್ತೆ ಮಳೆ ಬರ್ತದೆ ಏನೋ ಮಾರಯ್ಯ. ಆ ಗುಡುಗು ಸಿಡ್ಲಲ್ಲಿ ಎಲ್ಲ ಯಾರು ಬರ್ತಾರೆ? ಮೊದಲೇ ಅಲ್ಲಿ ಇಲ್ಲಿ ಎಲ್ಲ ಹೇಳೋದು ನೋಡಿದ್ರೆ ಕಾರೇ ತೊಗೊಂಡು ಹೋಗೋಣ. ಮಳೆ ಬಂದರೆ ನಂಗೆ ಬೈಕಲ್ಲಿ ಕೂರಕ್ಕೆ ಆಗಲ್ಲ ಮಾರಯ್ಯ. ಕಾರೇ ತೊಗೊಂಡು ಹೋಗೋಣ. ಏನೊಂದು ಅರ್ಧ ಮುಕ್ಕಾಲು ಗಂಟೆ ಹಾದಿನ? ಎಲ್ಲಿಗೆ ಯಾರು ಅಂತ ಈಗಲಾರು ಹೇಳ ಮಾರಯ್ಯ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೆಂಗೂ ಗೊತ್ತಾಗ್ತದೆ. ನಾನು ಮತ್ತೆ ಈ ಸತಿ ನಿನ್ನ ಕೈಯಲ್ಲಿ ಕೊಟ್ಕೊಂಡು ನಾನು ಮನೇಲಿ ಕೂರಲ್ಲ. ನೀನು ಏನೇ ಮಾಡು, ನನ್ನ ಜೊತೆನೇ ಬರಬೇಕು, ನನ್ನ ಕಣ್ಣಿದ್ರೇ ಕೊಡಬೇಕು. ಅವಾಗ ಮಾತ್ರ ನಂಬಿಕೆ ನನಗೆ. ಹೋಗು, ಕಾರ್ ಹೊರಗೆ ತೆಗಿ, ಹೋಗಿ ಬರ್ತೀನಿ ನಾನು. ಒಟ್ಟಿನಲ್ಲಿ ನನ್ನ ಹೊಲಕ ಮಾಡಬೇಕು ಕಂಡರೆ ಎದುರಿಗೆ ಅಂತ. ಅದೇನು ಮಾಡ್ತೀರಾ ಮಾಡಿ, ಕಾರ್ ತೆಗಿತೀನಿ. ಎಲ್ಲ ಇನ್ಮೇಲೆ ನೀವೇ ನೋಡ್ಕೋಬೇಕು. ನಾ ತಲೆ ಹಾಕಕ್ಕೆ ಬರಲ್ಲ.